ನಮಸ್ಕಾರ. ನಾನು ನಿಮ್ಮ RS G. ನಾನು ಕೂಡ ನಿಮ್ಮ ಥರನೇ ಆತುರದಿಂದ ಕಾಯ್ತಾ ಇದ್ದೀನಿ ಟ್ರೈಲರ್ ನೋಡಲಿಕ್ಕೆ. ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಹಳ ಒಂದು ಪ್ರೊಫೆಷನಲ್ ಟೀಮ್. Navarasan sir, under Navarasan sir, the entire team has worked really well. So I'm waiting for the trailer and I'm waiting for the release to happen. And with all your support, ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅನ್ಕೊಂತೀನಿ. Thank you so much. Thank you, sir. Yes, sir. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಕೂತಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನನ್ನ ನೆಚ್ಚಿನ ಹೀರೋ ಆದ ನಮ್ಮ ಪ್ರಿನ್ಸ್ ಸಾರ್ಗೂ ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ. ನನಗೆ ತುಂಬ ಇಷ್ಟ ಆಗಿತ್ತು ಆ ಪಾತ್ರ ಮತ್ತು ಎಮೋಷನ್ ಇತ್ತು. ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಅನ್ನದಾತರು, ನಿರ್ಮಾಪಕರು ಮತ್ತು ನಮ್ಮ ಡೈರೆಕ್ಟರ್ ಸಾರು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿನಲ್ಲ ಸಾರು, ಇವರೆಲ್ಲ ಸೇರಿ ಈ ಪಾತ್ರಕ್ಕೆ ಇವ್ರನ್ನೇ ಕೊಡಬೇಕಂತ ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಮತ್ತು ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಇದರಲ್ಲಿ ನಂಬರ್ 1 ಆಗಿ ನಿಂತ್ಕೊಳ್ತಾರೆ ಅನ್ನೋದು ನಾನು ಯಾವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತಿದ್ರು ಈ ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ಗಳಿದಾರೋ ಅದರಲ್ಲಿ ನಮ್ಮ ಚಂದನ್ ಸರ್ ಒಂದು ಪಿಲ್ಲರ್. ಇದು ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಹಾಡುಗಳನ್ನ ಕೊಡ್ತಾರೆ ಮತ್ತು ನಟನೆಯನ್ನು ತೋರಿಸ್ತಾರೆ. ಅವ್ರಿಗಂತವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಚಂದನ್ ಸರ್ ಬೆನ್ನೆಲುಬಾಗಿ ನಮ್ಮ ಪ್ರಿನ್ಸ್ ಸರ್ ಇದ್ದಾರೆ. ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರಲಿ ಅಂತ ನಾನು ಬೇಡ್ಕೊಂಡು ಇದು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀರೋಯಿನ್ ತಂದೆಗೆ ಹೀರೋ ಇಷ್ಟ ಆಗಿದ್ದು ನಮಗೂ ಕೂಡ ಖುಷಿ ಆಯಿತು. ಸ್ವಲ್ಪ ಜಗಳ ಕಡಿಮೆ ಆಗುತ್ತೆ ಅಂತ. ಈಗ ರಮೇಶ್ ಮಾಸ್ಟರ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ಕಾರ. ನಿಜವಾದ ಸೂತ್ರಧಾರಿ ನಮ್ಮ ನವರಸನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಅವ್ರ ಹಾರ್ಡ್ ವರ್ಕು, ಅವರ ಡೆಡಿಕೇಶನು ನಾನು ಕಣ್ಣಿಂದ ನೋಡಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದಕ್ಕೆ ಪಾತ್ರಧಾರಿಯಾಗಿರುವಂಥ ನಮ್ಮ ಚಂದನ್ ಶೆಟ್ಟಿ ಸರ್, ನನ್ನ ಕ್ಲೋಸ್ ಆಪ್ತ ಮಿತ್ರರವರು, ಅವ್ರಿಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಿನಿಮಾ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ನಟನ ಸರ್. ಮೇ 9ಕ್ಕೆ ಸೂತ್ರಧಾರಿ. ವೇಟ್ ಮಾಡ್ತಾ ಇದ್ದೀನಿ ನಾನು. ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್. ಥ್ಯಾಂಕ್ ಯು ಕಿರಣ್ ಜಿ, ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಈಗರ್ಲಿ ವೇಟಿಂಗ್ ಫಾರ್ ದಿ ಟ್ರೈಲರ್ ರಿಲೀಸ್. ಗಾಡ್ ಬ್ಲೆಸ್ ಯು ಚಂದನ್ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಲೋಹಿತ್ ಅವರೇ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನಮ್ಮ ನವರಸನ್ ಸರ್, ಥ್ಯಾಂಕ್ ಯು ಸರ್. ಚಂದನ್ ಶೆಟ್ಟಿ ಸರ್, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಸಾಂಗ್ ನೋಡೋದೇ ತುಂಬ ಖುಷಿ ನಮಗೆ. ಅಂಥದ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಿಮ್ಮದು, ಇನ್ನೂ ಖುಷಿ ಆಗ್ತಾ ಇದೆ. ಫಸ್ಟು ಟ್ರೈಲರ್ ನೋಡೋಣ, ಇನ್ನೂ ಮಾತಾಡೋದಿದೆ. ಜೈ ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಕಿನಾಲ್ ರಾಜ್ ಸರ್. ಎಲ್ಲರಿಗೂ ನಮಸ್ಕಾರ. ಸೂತ್ರಧಾರಿ ಇದು 9ನೇ ತಾರೀಕು ಬರ್ತಾ ಇದೆ. ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಈ ಸಿನಿಮಾದಲ್ಲಿ ನಾನು ಒಂದು ಸಂಭಾಷಣೆಕಾರನಾಗಿ ಕೆಲಸ ನಿರ್ವಹಿಸಿದ್ದೀನಿ. ನನ್ನ ಸಾಹಿತಿಯಾಗಿ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ನವರಸನ್ ಸರ್. ಜೊತೆಗೆ ಫಸ್ಟ್ ಟೈಮ್ ಡೈಲಾಗ್ ಶುರು ಮಾಡಿದ್ದೆ ಸೂತ್ರಧಾರಿಲಿ. ಅಲ್ಲಿಂದ ಕಿರಣ್ ಪರಿಚಯ ಆಯಿತು. ಜೊತೆಗೆ ನಮ್ಮ ಸಿನಿಮಾಗೆ DOPನೂ ಆದರು, ವೀರಚಂದ್ರಕ್ಕೆ DOPನೂ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಕಥೆನ ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಮ್ಮ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಸರ್ ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ, ಒಳ್ಳೆ ನಟ ಆಗ್ತಾರೆ ಅಂತ ನಮ್ಮ ನಂಬಿಕೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಜೊತೆಗೆ ಅಪೂರ್ವ ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ನಮ್ಮ ತಂಡಕ್ಕೆ ಶುಭ ಕೋರಿ RS ಬಂದಂಥ ಧ್ರುವ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಚಿತ್ರತಂಡಕ್ಕೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕಿನಾಲ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಬಂದಿರೋ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ಥ್ಯಾಂಕ್ಸ್. ಆಮೇಲೆ ಥ್ಯಾಂಕ್ಸ್ಗಳು ಹೇಳ್ಕೊಂಡಾಗ ಥ್ಯಾಂಕ್ಸ್ ಹೇಳೋಗ್ಬಿಡುತ್ತೆ ಬೇಡ. ಸೊ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲಿಟ್ಟಿದ್ದೀನಿ. ಆ ಕಾಲು ತಪ್ಪೆಜ್ಜೆ ಆಗಿಟ್ಟಿದ್ರೆ ಹೇಳಿ ತಿದ್ಕೋತೀನಿ, ಇಲ್ಲ ಸರಿ ಹೆಜ್ಜೆ ಆಗಿದ್ರೆ ಪ್ರೋತ್ಸಾಹ ಕೊಡಿ, ಮುಂದೆ ಹೋಗ್ತೀನಿ. ಸೊ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಟ್ರೈಲರ್ ರಿಲೀಸ್ ಆಗುತ್ತೆ, ನೋಡಿ.
ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಡೈರೆಕ್ಟ್ ಪ್ರೊನೌನ್ಸ್ ಮಾಡ್ತಾ ಟೀಮ್ಗೆ ವಿಶಸ್ಸನ್ನ ತಿಳಿಸ್ತಾ ಆಲ್ ದ ಬೆಸ್ಟ್ ಹೇಳಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸೂತ್ರಧಾರಿ ಟ್ರೈಲರ್ ಈಗ ರಿಲೀಸು. ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಗೆಳೆಯ ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ ನವರಸನ್ ಸರ್, ಅದೇ ರೀತಿಯಾಗಿ ನಮ್ಮ ನಾಯಕ ನಟ ಚಂದನ್ ಶೆಟ್ಟಿ ಹಾಗೂ ನಾಯಕಿ ಅಪೂರ್ವ ಅವರು ದಯಮಾಡಿ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ರಿ ಧ್ರುವ ಸರ್ಜಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಫಸ್ಟ್ ರಿಯಾಕ್ಷನ್ ಹೌದು, ಬ್ಯೂಟಿಫುಲ್ ಫಸ್ಟ್ ರಿಯಾಕ್ಷನ್ಸ್ ಇದು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಹಾಯ್, ಹೇಗಿದ್ದೀರಾ? ಗುಡ್. ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್. ಆ್ಯಂಡ್ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್, ಹಾಗೆ ನಮ್ಮ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ಬರು ಕಾರಣ. ಒಂದು ನವರಸನ್ ಸರ್ಗೆ ನೀವೆಲ್ಲರೂ ಪರಿಚಯ ಇದ್ರೆ, ಯಾಕೆಂದರೆ ಎಲ್ಲ ಸಿನಿಮಾದು ಇವೆಂಟ್ ಆಗಲಿ ಎಲ್ಲರೂ ಮಾಡ್ತಾ ಇರೋದು ನಮ್ಮ ನವರಸನ್ ಸರ್. ಆ್ಯಂಡ್ ನಾನು ಯಾವಾಗ ಸಿಕ್ಕಿದ್ರೆ ಎನಿಥಿಂಗ್ ಫಾರ್ ಯು ಅಂತ ಇರ್ತೀನಿ. ಬಿಕಾಸ್ ನಮ್ಮ ಪೊಗರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ದು ನವರಸನ್ ಸರ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾಮ್, ಅಪೂರ್ವ ಮೇಡಮ್ ಅವ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನನ್ನ ಗೆಳೆಯ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊತಾ ಇದ್ದಾರೆ. ನೋಡಿದ ತಕ್ಷಣ ಅಫ್ಕೋರ್ಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಮೇ 9ನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ. ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ. ಆ್ಯಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮಾತನಾಡೋದಿದೆ, ಅದಕ್ಕೂ ಮೊದಲು ಅಪೂರ್ವ ಅವರೇ ಕಂಡಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ. ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮನೆಯವ್ರು ಎಲ್ಲರಿಗೂ ತುಂಬ ಇಷ್ಟ ಧ್ರುವ ಸರ್ಜಾ ಸರ್ ಅಂದರೆ, ಇಡೀ ಫ್ಯಾಮಿಲಿಗೆ ಇಷ್ಟ. ಸೊ ಅವರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಹಾಗೆ ಆಂಜನೇಯ ಪರಮ ಭಕ್ತ, ನನಗೆ ತುಂಬ ಇಷ್ಟ. ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವರೇ ಸೂತ್ರಧಾರಿ ಅಂತ ಹೇಳಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ನವರಸನ್ ಸರ್ ಆಗಿರ್ಬೋದು, ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸಿನಿಮಾ. ಸೂತ್ರಧಾರಿ ಯಾರು ಏನು ಅಂದರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಸೊ ಏನು ಹೇಳೋದಿಲ್ಲ, ಎಲ್ಲರೂ ಕೂಡ ಥಿಯೇಟರಿಗೆ ಮೇ 9ನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಲಿಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರಸನ್ ಸರ್, ಟ್ರೈಲರ್ ಲಾಂಚ್ ಆಗಿದೆ, ನಿಮ್ಮ ಮಾತು. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬ್ರೋ, ಯಾಕಂದರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು 1650-1700 ಈವೆಂಟ್ ಆಗಿದೆ ಓವರಾಲು. ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವ್ರು ನಮ್ಮ ಧ್ರುವ ಬ್ರೋ. ಯಾಕಂದರೆ ಒಂದೇ ಒಂದು ಮಾತು ಕೇಳಿದ್ವಿ ಪೊಗರು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋವನ್ ಅಂದರು. ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು, ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು. ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು. ತುಂಬ ಖುಷಿ ಆಯ್ತು, ಯಾಕಂದರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಹೀರೋಗಳಿಗೂ ನಾವೆಲ್ಲ ಈವೆಂಟ್ಗಳಾಗ್ಬೋದು, ಪ್ರತಿಯೊಂದು ಪ್ರಮೋಷನ್ನಲ್ಲಾಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ. ಬಟ್ ಇನ್ವಾಲ್ವ್ಮೆಂಟಾಗಿ ಫೋನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ, ಅದು ತುಂಬ ಕಮ್ಮಿ. ಅದರಲ್ಲೂ ಒಬ್ಬರು ನಮ್ಮ ಧ್ರುವಬ್ರು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನೀವು ಫಸ್ಟ್ ಡೇಯಿಂದ ಎಲ್ಲರೂ ಮಾತಾಡಿ ಹೇಳ್ತಾರೆ, ಬಟ್ ಯು ಆರ್ ಪ್ರೂವ್ಡ್ ರಿಯಲಿ ಎನಿ ಟೈಮ್ ಫಾರ್ ಯು. ನಾನು
ಈ ಈವೆಂಟ್ಸ್ ಆಗ್ಬೋದು, ಏನೇ ಆಗ್ಬೋದು, ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ. ಇನ್ನು ಸೂತ್ರಧಾರಿ ಮೇಯ್ನ್ ಆಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಂಟೈರ್ ನಮ್ಮ ಟೀಮ್ ಏನಂದರೆ ಕಷ್ಟಪಟ್ಟಿದ್ದೀವಿ, ಅದೆಲ್ಲದಕ್ಕಿಂತ ಮೇಯ್ನಾಗಿ ಎಲ್ಲರೂ ಶ್ರಮ ಆಗ್ಬೋದು, ಇದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನು ಆಗಿದ್ರು ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ. ದಯವಿಟ್ಟು 9ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಚಂದನ್ ಫಸ್ಟ್ ಹೀರೋ ಆಗಿ ಪದಾರ್ಪಣೆ ಮಾಡ್ತಾರೆ. ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ ಥರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರಲ್ಲಿ ಫಸ್ಟ್ ಸಿನಿಮಾ, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್. ಚಂದನ್ ಶೆಟ್ಟಿ ಅವರೇ, ಧ್ರುವ ಸರ್ಜಾ ಸರ್ ಬಂದು ಅಂಡ್ ಆಫ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ. ಎಷ್ಟು ಹೆಮ್ಮೆ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತದೆ. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ. ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ. ಆ್ಯಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ. ಧ್ರುವ ಮತ್ತು ನಾವು ಒಟ್ಟಿಗೆ ಇದ್ವಿ ಅವತ್ತು. ನೈಟ್ ಎಲ್ಲ ಥಿಯೇಟ್ರ್ ಹತ್ರ ಹೋಗಿ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿ ಬೆಳಗ್ಗೆ 4:15ಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕನ್ನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವದ ಫಸ್ಟ್ ಸಿನಿಮಾ ನೆನಪಾಯ್ತು. 4:15ಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ, ನಾನು, ವಿಜೇತ್ ಮತ್ತು ಧ್ರುವ 3 ಜನ. 5:15ಗೆ ಸುಮ್ಮನೆ ಕಂಡುಬಿಡ್ತೀನಿ, ಧ್ರುವ ಇರಲಿಲ್ಲ, ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅಂಟ್ಸಕ್ಕೆ. ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟು 10:30, 11 ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಈ ಬಿಕಮ್ ವೆರಿ ಬಿಗ್ ಸ್ಟಾರ್. ಅದನ್ನ ನಾನು ಇವತ್ತು ಕಟ್ಟದಂಗಿದೆ. ಧ್ರುವನ ಒಂದು ಲೈಫ್ ಚೇಂಜ್ ಆದಂಥ ಒಂದು ದಿನ ನಾವತ್ತು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಇವತ್ತು ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ತುಂಬ ನನಗೆ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಅಂತ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ 2010ನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಂಡುಹಿಡಿದಿದ್ದು ಸರ್ಜಾ ಫ್ಯಾಮಿಲಿ. ಇದನ್ನ ನಾನು ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ. ಸೊ ಅವತ್ತಿಂದ ಇವತ್ತವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಸಮಯದಲ್ಲಿ ನಾನು ಚಿರುನ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು. ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ. ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದಿರ್ತಾ ಇದ್ರು ಅವ್ರು ಇವತ್ತು ಇದ್ದಿದ್ರೆ. ಬಟ್ ಅವ್ರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್. ನನಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು. ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ. ಅವಾಗ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ. ಧ್ರುವ ಸರ್ಜಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಅವತ್ತು ಅವರಾಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ, ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಒಂದು ಮಾತಿದೆಯಲ್ವಾ, ಅದು ನನಗೆ 100 ಆನೆ ಬಲ ಬಂದಂಗಾಯ್ತು. ಆಂಜನೇಯನ ಒಂದು ಬಲನೇ ಸಿಕ್ದಂಗಾಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ. ನಾವು ಆ್ಯಕ್ಚುಲಿ DSR ಅಂತ ಒಂದು ಆಲ್ಬಮ್ ಮಾಡಿದ್ವಿ, ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ. ಬಂಡವಾಳ ಹಾಕಿದ್ದು 7 ಲಕ್ಷ ರೂಪಾಯಿ ಹಾಕಿದ್ವಿ. ಆಗ ಓಕೆ ಒಂದು ಸಾಂಗ್ ಮಾಡೋಣ, ಸಖತ ಮಾಡೋಣ, CDs ಎಲ್ಲ ಆಗ CDs ಎಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ವಿ. ಎಲ್ಲ ಆಯಿತು. ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು. ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದರೆ ನಾವು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ. ಸೊ ಒನ್ ಫೈನ್ ಡೇ RX ಎಲ್ಲ ಪೆಟ್ರೋಲಾಗಿ ಹೋಗಿತ್ತು. ಯಾರು ಗುರು ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ. ಮಚಾ ನಮ್ಮ ಕಾನ್ವರ್ಸೇಷನ್, ಮಚಾ ಸಾಂಗ್ ರೀಚ್ ಆಗಿರುತ್ತಲ್ಲ, ಇವನು ಆಗಿರುತ್ತೆ, ಎಲ್ಲ CD ತೊಗೊಂಡು ಏನು ಉಪ್ಪಿನಕಾಯಿ ಹಾಕತ್ತಾರ, ಆಗಿರುತ್ತೆ ಬಿಡು. ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ, ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ ವಾಲ್ಯೂಮಲ್ಲಿ. ನಾನು ಮಚಾ ಸಾಂಗ್ ರೀಚ್ ಆಗಿದೆ, ಅಲ್ಲ ನಾವ್ಯಾಕೋ ಇನ್ನು ಪೆಟ್ರೋಲ್ ಇಂದ ಹೆಂಗಿದ್ದೀವಿ. ಸೊ ಸೂತ್ರಧಾರಿನ ಪೆಟ್ರೋಲು ಚಂದನ್ಗೆ ಸೊ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಅದ್ಧೂರಿ ಸೂತ್ರಧಾರಿ ಹೆಸರಲ್ಲೂ ಪ್ರಾಸ ಇದೆ, ಅದೊಂದು ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಸೊ ಸೂತ್ರಧಾರಿ ಕೂಡ ಅದ್ಧೂರಿ ಆಗಲಿ ಅನ್ನೋದು ನಮ್ಮ ಆಸೆ. ಸರ್ ಇಲ್ಲೇ ಇರಬೇಕು. ಇದೀಗ ನಮ್ಮ ನಿರ್ಮಾಪಕರು ಚೇತನ್ ಗೌಡ ಸರ್ ಹಾಗೂ ರಾಜೇಶ್ ಸರ್ ದಯವಿಟ್ಟು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಸ್
ಇದೀಗ ವೇದಿಕೆಯತ್ತ ಚೇತನ್ ಗೌಡ ಸರ್ ಆ್ಯಂಡ್ ರಾಜೇಶ್ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಎಸ್, ಸರ್ ಟ್ರೈಲರ್ ಲಾಂಚ್ ಆಯಿತು. ಟ್ರೈಲರ್ ನೋಡಿ ಎಷ್ಟು ಖುಷಿ ಆಯಿತು, ಕ್ಯೂರಿಯಾಸಿಟಿ ಬಿಲ್ಡ್ ಆಯ್ತಾ? ನಿಮ್ಮ ಮಾತು ಪ್ಲೀಸ್. ನವರಸನ ಆಲ್ರೆಡಿ ಹೇಳಿದ್ದಾರೆ ಸರ್, ಎಲ್ಲ ಈವೆಂಟಲ್ಲಿ ಇದ್ರೆ ಎಷ್ಟು ಕಂಟೆಂಟ್ ಕೊಡ್ತೀರಾ ಅಂತ. ನನಗೆ ಹೇಳೋದಿಷ್ಟೇ ಸರ್, ಸೂತ್ರಧಾರಿ ಬೇರೆಯವ್ರ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೇ. ಅದು ಮೇ 9 ಥಿಯೇಟ್ರಲ್ಲಿ ಬರ್ತಾ ಇದೆ. ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಅದರಲ್ಲೂ ಇದು ನಮ್ಮ ಸಿನಿಮಾ, ಸ್ವಾರ್ಥ ಜಾಸ್ತಿ. ಹಾಗಾಗಿ ದೊಡ್ಡ ಸಕ್ಸಸ್ ಸಿಗಲಿ. ಚಂದನ್ ಮೊದಲೇ ಸಿನಿಮಾ, ನಾನು ಲಾಸ್ಟ್ ಟೈಮ್ ಮಧ್ಯಮಲಲ್ಲೂ ಈವೆಂಟಲ್ಲಿ ಹೇಳಿದ್ದಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಗೂ ಮೊದಲೇ ಮೆಟ್ಲು ಅನ್ನೋದು ಸುಖವಾಗಿ ಸಿಗುತ್ತೆ ಅಂತ ಇರಲ್ಲ. ಈಗ ಚಂದನ್ ಹೇಳ್ತಾ ಇದ್ರೆ 15 ವರ್ಷ ಇಂಡಸ್ಟ್ರಿಗೆ ಬಂದು ಇವತ್ತು ಸಫರ್ ಆಗಿ 15 ವರ್ಷದ ಮೇಲೆ ಒಂದು ಹೀರೋ ಆಗಿ ಬರ್ತಾ ಇದ್ದಾರೆ ಅಂದರೆ ಆ ಕಷ್ಟನ ಜನ ಅರ್ಥ ಮಾಡ್ಕೊತಾರೆ, ಅವ್ರ ಜೊತೆ ನಿಲ್ತಾರೆ, ಅವರ ಸಿನಿಮಾ ಸಕ್ಸಸ್ ಆಗುತ್ತೆ. ಅದ್ರ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗಲಿ, ಇನ್ನೂ 100 ಸಿನಿಮಾ ಮಾಡೋಷ್ಟು ಶಕ್ತಿ ಈ ಟೀಮ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ರಾಜೇಶ್ ಸರ್. ಎಲ್ರಿಗೂ ನಮಸ್ಕಾರ. ನವರಸನ್ ಅವರು ಏನೇ ಮಾಡಿದ್ರು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಈ ಸಿನಿಮಾನು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಅವರೇ ಸೂತ್ರಧಾರಿ. ಇನ್ನು ಚಂದ್ರನ್ ಬ್ರದರ್ ಎಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂದರೆ ಅಂಥ ಡೌನ್ ಟು ಅರ್ತ್ ಪರ್ಸನ್ನು. ಏನೋ ಒಂದು ಸಿನಿಮಾ ಮಾಡಿದ್ರೆ ಅಥವಾ ಒಂದು ಎಲ್ಲೋ ಆಲ್ಬಮ್ ಸಾಂಗಲ್ಲಿ ಮಾಡಿದೆ ಇಟ್ಟಾದಾಗ ಏನೇನೋ ಮಾಡ್ಕೊಂಡು ಓಡಾಡೋ ನಡುವೆ ತುಂಬ ಡೌನ್ ಟು ಅರ್ತ್ ಇರೋ ಪರ್ಸನ್ ಚಂದನ್. ಅವರು ಒಬ್ಬ ದೊಡ್ಡ ಹೀರೋ ಆಗಿ ನಿಂತ್ಕೊಳ್ಳೇಬೇಕು ಅನ್ನೋದು ನನ್ನ ಮಹದಾಸೆ. ಸೊ ಈ ಸಿನಿಮಾನು ತುಂಬ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 9th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಕನ್ನಡ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೂತ್ರಧಾರಿ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರಿಗೆ ಸೂತ್ರಧಾರಿ ಸಿನಿಮಾ ತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಟ್ರೈಲರ್ ಅನ್ನ ತುಂಬಾ ಪ್ರೀತಿಯಿಂದ ರಿಲೀಸ್ ಮಾಡಿದಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು ನಿಮಗೆ. ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಶುರು ಮಾಡೋದಕ್ಕೂ ಮೊದಲು ಧ್ರುವ ಸರ್ ಜೊತೆಗೆ ನಮ್ಮ ಗ್ರೂಪ್ ಫೋಟೋ ಒಂದು ಟೀಮ್ದು ದಯವಿಟ್ಟು ಬರಬೇಕು. ಈ ಗ್ರೂಪ್ ಫೋಟೋ ಆದ ಕೂಡಲೇ ನಾವು ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಅನ್ನ ಪ್ರಾರಂಭ ಮಾಡ್ತೀವಿ. ಒನ್ಸ್ ಅಗೇನ್ ಸೂತ್ರಧಾರಿ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಧ್ರುವ ಸರ್ಜಾ ಸರ್ಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ, ದಯವಿಟ್ಟು ಇರಬೇಕು. ಪ್ಲಾನ್ ಮಾಡಿ ಬಂದಿದೆ ಸರ್. ಅಂದ್ರೆ ಈ ಸೇಮ್ ಸ್ಟೋರಿ ಬಂದಿಲ್ಲ, ಅಂದ್ರೆ ಲೈನ್ ಏನಿದೆ ಅದು ಬಂದಿಲ್ಲ. ಆ ರಿಲೇಟೆಡ್ ಅಂದ್ರೆ ಕ್ರೈಮ್ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಕ್ರೈಮ್ ನಡೆಯುತ್ತೆ. ಆ ಇದ್ರ ಕತೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇದೊಂದು ಡಿಫ್ರೆಂಟ್ ಕೇಸ್. ಹೌದು. ಅಂದ್ರೆ ನಿಮ್ಗೆ ನೋಡಿ 2 ಸಾಂಗ್ ಇದೆಯಲ್ವಾ, ಫಸ್ಟ್ ಹಾಫ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ಫಸ್ಟ್ ಹಾಫ್ ಆದ್ಮೇಲೆ ಸೂತ್ರಧಾರಿ ಟೈಟಲ್ ಸಾಂಗ್ ನೋಡಿದ್ಲು ಆ ಥರ ಎಂಟೈರ್ ನಿಮ್ ಸಿನಿಮಾ ಗ್ರಿಪ್ಪಿಂಗ್ ಅಲ್ಲಿ ಇವೇನೊಂದಲ್ಲ ಸೀಟ್ ಎರ್ಜು, ಅದನ್ನ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನೀವು ನೋಡಿ ಡಿಸೈಡ್ ಮಾಡಿ ನೀವು ಹೇಳ್ಬೇಕು ನಮ್ಗೆ ಏನ್ ಮಾಡಿದೀವಿ ನೋಡಿ. ಹೌದು, ಇಲ್ಲ ಅದನ್ನೇ ಹೇಳ್ತಿರೋದು. ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮ್ಗೆ. ಮೇನ್ ಸ್ಲಾಟ್ ಆಫ್ ಕತೆಗೆ ಹೋದ್ಮೇಲೆ ಸಾಂಗ್ಸ್ ಬರಲ್ಲ. ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ ಮುಗ್ದೋಗುತ್ತೆ, ಡ್ಯಾಶ್ ಸಾಂಗ್ ಮತ್ತಿದು. ಸ್ಲಾಟ್ಗೆ ಹೋದ್ಮೇಲೆ ನಿಮ್ ಸ್ಟೋರಿ ಮೇಲೆ ಹೋಗ್ತಿರ್ತೀರ. ಯಾಕಂದ್ರೆ ಇನ್ನೊಂದು ಸಾಂಗ್ ಎಲ್ಲ ಹೀರೋಯಿನ್ ಕೇಳ್ತಾರೆ, ಪೊಲೀಸ್ ಸರ್ ಲವ್ ಮಾಡಬಾರ್ದ, ಅವರು ಮನ್ಸಲ್ವಾ? ಇಲ್ಲ, ಅದು ಸರ್ ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ ಮುಗ್ದೋಗ್ಬಿಡುತ್ತೆ. ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ಆ ಸಿಚುವೇಶನ್ ಅಲ್ಲಿ ಸಾಂಗ್ ಬರಬೇಕು ಅಂತ. ಅದಾದ್ಮೇಲೆ 3ನೇ ಸಾಂಗ್ ಏನಿದೆ ಅದು ಕತೆ ಒಳಗಡೆ ಇದೆ ಸಾಂಗ್.
ಇನ್ನು 4ನೇ ಸಾಂಗ್ ಒಂದಿತ್ತು. ಆ್ಯಕ್ಚುಲಿ ಏನಂದರೆ ಸೆಂಟ್ರಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ, ಬಟ್ ಎಡಿಟಿಂಗಲ್ಲಿ ನೋಡುವಾಗ ಸಾಂಗು ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ. ಯಾಕಂದ್ರೆ ನಾವೀಗೆಲ್ಲ ರೆಡಿ ಮಾಡಿಕೊಂಡು ಸಾಂಗ್ ಎಲ್ಲ ಟಚ್ ಮಾಡಿ ಎಲ್ಲ ಮಾಡಿದ್ದೀವಿ. ಬಟ್ ಆದರೂ ಆ ಸಿನಿಮಾನ ಯಾವಾಗ ಕತೆ ಮೇನ್ ಸ್ಲಾಟ್ ಆಗುವಾಗ ಒಂದು ಸಾಂಗ್ ಮಾತ್ರ ಡ್ರಾಪ್ ಮಾಡ್ತದೆ, ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತಲೇ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಸಾಂಗ್ ಇತ್ತು. ಆ ಸಾಂಗ್ನ ನಾವು ಪ್ರಮೋಷನ್ ಸಾಂಗಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ತುಂಬ 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 ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ನಾವೆಲ್ಲ, ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಎಲ್ಲ ಪ್ರತಿಯೊಂದು. ಯಾಕಂದರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟು. ಅವಾಗ ತುಂಬ ಚೆನ್ನಾಗಿತ್ತು, ಥಿಯೇಟ್ರ್ಗಳಲ್ಲಿ ಜನ ಬಂದು ಥಿಯೇಟ್ರಲ್ಲಿ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವಾ ಅಂತ. ಅದಾದಮೇಲೆ ಈ OTT ಅಂತ ಒಂದು ಬಂತು. ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಲೆಗೆ ಬಿಸಾಕ್ಬಿಡ್ತು. ಯಾಕೆಂದರೆ ಇವತ್ತು ಥಿಯೇಟ್ರ್ ನೋಡಿ, ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು OTTನ. ಎಲ್ಲ ನಾವೇನು ಮಾಡ್ತೀವಿ, OTT ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು OTTಗಳು ಸಿನಿಮಾ ಕೊಟ್ವಿ. ಆಮೇಲೆ ಏನು ಮಾಡಿದ್ರು, ಈಗ ಅದು ಅಭ್ಯಾಸ ಆಗೋದ್ಮೇಲೆ ಥಿಯೇಟ್ರಿಗೂ ಜನ ಬರಲ್ಲ. ಈ ಕಡೆ OTTಗಳಿಗೆ ನಾವು ತಗೊಳ್ಳಲ್ಲ, ಈಗ ನೀವು ಬಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ, ಶೇರ್ ಬೇಸ್ ಹಾಕಿ, ಈ ಥರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ. ಈಗ ತೆಲುಗು ತಮಿಳೆಲ್ಲ ದುಡ್ಡು ಕೊಟ್ಟು ತಗೊತಾ ಇದ್ದಾರೆ. ಯಾವುದೇ ಸಿನಿಮಾ ಆಗಿರಲಿ ದುಡ್ಡು ಕೊಡ್ತಾರೆ. ಚಿಕ್ಕ ಸಿನಿಮಾ ಆದರೂ ಒಂದು ಬಜೆಟ್ ಕೊಡ್ತಾರೆ, 2 ಕೋಟಿ 3 ಕೋಟಿ 5 ಕೋಟಿ ಅಂತ. ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರೂ ಒಂದು ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾ ದುಡ್ಡು ಕೊಡೋಕೆ ರೆಡಿ ಇಲ್ಲ, ಶೇರ್ ಬೇಸ್ ಹಾಕ್ಕೊಳ್ಳಿ ಅಂತ. ಈ ಥರ ಪರಿಸ್ಥಿತಿನೇ ನಮ್ಮ ಇಂಡಸ್ಟ್ರಿ ಇದೆ. ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಈಗ ನಾವು ನಮ್ಮ ಸಿನಿಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ, ಇದೆಲ್ಲ ಅಲ್ಲ. ಬಟ್ ಇದಕ್ಕೇನು ಅಂದರೆ ಇವತ್ತು ಲಾಸ್ಟ್ಗೆ TV ರೈಟ್ಸ್ ತೊಗೊತಾ ಇಲ್ಲ, OTT ತೊಗೊತಾ ಇಲ್ಲ. ಫೈನಲಿ ನಾವು ಇವಾಗ ಏನಾಗಿದೆ ಅಂದರೆ ತಿರ್ಗಾ ಥಿಯೇಟ್ರಿಗೆ ಬರ್ತಿದ್ವಿ, ಥಿಯೇಟ್ರಿಗೆ ಜನ ಬರ್ತಿಲ್ಲ. ಕಾರಣ ಏನು ಅಂದರೆ OTT ಅಭ್ಯಾಸ ಆಯ್ತು ಅವ್ರಿಗೆ, ಈ ಕಡೆ ಥಿಯೇಟ್ರಿಗೆ ಜನ ಬರ್ತಿಲ್ಲ. ಬಿಡು OTTಯಲ್ಲಿ ಇಷ್ಟು ಸಲ ಬರ್ತದೆ ಅನ್ನೋದೊಂದಿತ್ತೆ. ಈ ಥರ ಎಲ್ಲ ಮೈಂಡ್ ಸೆಟ್ಟು ಒಂದು ಇದಾಗಿದೆ. ಅಂದರೆ ಕ್ವಾಲಿಟಿ ಆಫ್ ಸಿನಿಮಾನೂ ಕಾರಣ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಬಟ್ ಏನಾಗಿದೆ ಅಂದರೆ ಫಸ್ಟ್ ಒಂದು 80% ಆಫ್ ಮೂವೀಸು ನಮಗೆ ಥಿಯೇಟ್ರಿಗೆ ಬಂದು ನೋಡೋದು. ಯಾಕಂದರೆ ನಾನು 2008 ಇಂಡಸ್ಟ್ರಿಗೆ ಬಂದವನು. ಅವಾಗ ಇನ್ನೂ ಪ್ರಿಂಟ್ ಇತ್ತು, ನಾವೆಲ್ಲ ಪ್ರಿಂಟಲ್ಲಿ ಎತ್ಕೊಂಡು ಹೋಗಿ ಥಿಯೇಟ್ರಿಗೆ ಕೊಡ್ತಾ ಇದ್ವಿ. ಅವತ್ತು ಹೆಂಗಿತ್ತು ಅಂದರೆ ಪೈರಸಿ ಇಲ್ಲ, ಮತ್ತೊಂದಿಲ್ಲ, ಎಲ್ಲ ಸಿನಿಮಾ ನೋಡೋದು. ಇವತ್ತೇನಾಗುತ್ತೆ, ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ, ಮ್ಯಾಟ್ನೇ ಆಗಿರುತ್ತೋ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸಲ್ಲಿ ಆಲ್ರೆಡಿ ಫುಲ್ ಫಿಲಮ್ HD ಪ್ರಿಂಟ್ ಅಂತ ಬರ್ತದೆ. ಈಗ ಅದನ್ನೇ ಸರ್ ಹೇಳ್ತಾ ಇರೋದು. ಈಗ OTTನೂ ನೋಡ್ತಿಲ್ಲ ಈ ಕಡೆ. ಇದೆಲ್ಲ ಏನಂದ್ರೆ ಒಂದು ಕರೆಕ್ಟ್ ಕಾಲಮಲ್ಲಿ ಬರಬೇಕು. ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೋಬೇಕು. ಯಾಕಂದ್ರೆ ಒಬ್ರು ಇಬ್ಬರು ಕೈಲಿ ಏನೂ ಇಲ್ಲ ಇದು. ಯಾಕಂದ್ರೆ ಹಂಗೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಗ್ಬೇಕಾದ್ರೆ ನೋಡಿ, ಈಗ ನಾನು ಸಿನಿಮಾ ಮಾಡಿದ್ದೀನಿ. ಈಗ ನನಗೇನು ಅನಿಸಿದೆ ಗೊತ್ತಾ, ನಿಜವಾಗ್ಲೂ ನೆಕ್ಸ್ಟು ನೋಡೋಣ. ಈಗ ಇಲ್ಲೋರ್ಗು ನಾನು 4 ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು. ಈ ಥರ ನಿರ್ದೇಶಕರನ್ನ, ಹೊಸಬ್ರನ್ನ, ಹೊಸ ಟೆಕ್ನಿಷಿಯನ್ಸ್ನ. ಈಗ ನಮ್ಮ ಕಿರಣ್ ರಾಜ್ ಅವ್ರನ್ನ ನಾನು ಹೇಳಿದ್ರವ್ರು ನನಗೇನಂದರೆ ಹೊಸ ಟೆಕ್ನಿಷಿಯನ್ಸು, ಹೊಸ ಆರ್ಟಿಸ್ಟ್ಗಳು, ಹೊಸಬ್ರು ಅಂದರೆ ಎನಿ ಟೈಮ್ ನನಗೆ. ಯಾಕಂದ್ರೆ ನಾನು ಹೊಸದಾಗಿ ಬಂದಾಗ ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ, ಒಬ್ಬರು ಬಂದು ನಿಂತಿಲ್ಲ. ಬಟ್ ಅವ್ರು ಬರೋವಾಗ ನಾವೇನೋ ಒಂದು ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ, ಯಾವುದೇ ಹೊಸ ಟೆಕ್ನಿಷಿಯನ್ಸ್ ಬಂದಾಗಲಿ, ಆರ್ಟಿಸ್ಟ್ಗಳು ಬಂದಾಗಲಿ, ಅವ್ರಿಗೆ ಫಸ್ಟ್ ನಾನು ಯಾಕಂದರೆ 4 ಜನ ಹಳಬ್ರಿದ್ರೆ ಅಟ್ಲೀಸ್ಟ್ 2 ಒಳ್ಳೆ ಹೊಸಬ್ರು ಬರಬೇಕು. ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ. ಬಟ್ ಇವತ್ತು ನೋಡಿ ನಾನು 4 ಸಿನಿಮಾ ಮಾಡಬೇಕಾಯ್ತು, 4 ಸ್ಕ್ರಿಪ್ಟು ಹಂಗೆ ಆಫೀಸಲ್ಲಿದೆ. ಯಾಕಂದರೆ ಈ ಪರಿಸ್ಥಿತಿ ನಾವು ಈ ಥಿಯೇಟ್ರಲ್ಲೇ ಪ್ರೂವ್ ಮಾಡಬೇಕು. ಅದಕ್ಕೆ ಥಿಯೇಟ್ರಿಗೆ ಬರೋಣ, ಥಿಯೇಟ್ರಲ್ಲಿ ಪ್ರೂವ್ ಆದರೆ ನೆಕ್ಸ್ಟ್ OTT. ಸರ್ ಇಲ್ಲ, ಕರೆಕ್ಟ್ ನೀವು ಹೇಳ್ತಿರೋದು. ನನಗೆ ನಂಬಿಕೆ ಇರೋದೇ OTT ಮೇಲೆ. ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್. ಅಂದರೆ ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನಲ್ಲಿ. ಫ್ರಮ್ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು. ಸೊ ಜನಕ್ಕೆ ನನ್ನ TV ನೋಡೇ ಅಭ್ಯಾಸ. ಸೊ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದು ಅಷ್ಟೇ, ಸರ್ ಥಿಯೇಟ್ರಲ್ಲಿ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್, ಸಿನಿಮಾ OTT ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವರು ಅದೇ ಹೇಳಿರೋದು. ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ನೆಕ್ಸ್ಟ್ ಯಾವ OTTಗೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರನ್ನು ಇಟ್ಕೊಂಡು ನಾವು ಪ್ರಮೋಷನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ, ಆಮೇಲೆ ಹೋಗುತ್ತೆ, ಮತ್ತೆ ಯಾವ OTT ಪ್ಲಾಟ್ಫಾರ್ಮ್ ಅಲ್ಲ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರೆಗೂ ಐಡಿಯಾನೇ ಇಲ್ಲ, ಗೊತ್ತೇ ಆಗಿಲ್ಲ. ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ನ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅಂದರೆ ಥಿಯೇಟ್ರಿಗೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ, ಅದೇ ರೀತಿ OTTಗೂ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇವಾಗ ಕಾಲ ಬದಲಾಗಿದೆ, ಮುಂಚೆ ತರ ಇಲ್ಲ. ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಅಲ್ಲಿ ಮಾತ್ರ, ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲ ಜೇಬಲ್ ಇದೆ. ಅವ್ರ ಜೇಬಿಂದ ಫೋನ್ ತೆಗಿತಾರೆ, ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸರ್ ಹೇಳಿದ್ರು ಇವಾಗ
ಇವ್ರು 4 ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರು ಅಂತ ಇವಾಗ ಅವ್ರಿಗೆ ಡೌಟ್ ಇದೆ, ಇವಾಗ ನಾನು ಸಿನಿಮಾ ಮಾಡಬೇಕೋ ಬೇಡವೋ ಅಂತ. ಸೊ ಹಾಗಾಗಿ ನೀವು ಹೇಳ್ದಂಗೆ OTT ತಕ್ಕನಾದಂಥ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್. ಹೌದು, ಅಂದ್ರೆ ಇವಾಗ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್, ಅದೇ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಅವ್ರಿಗೆ ಎಷ್ಟೇ ಲಾಸ್ ಆದ್ರೂ, ಕೋಟಿಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ಗಳಿಗೆಲ್ಲ ಆ ಥರ ಶಕ್ತಿಗಳು ತುಂಬಾ ಕಮ್ಮಿ ಇದೆ. ಒಂದ್ ಸಿನಿಮಾ ಮಾಡ್ತಾರೆ, ಫ್ಲಾಪ್ ಆಯ್ತು ಅಂತಂದ್ರೆ ಅವ್ರು ಮತ್ತೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗಕ್ಕೆ. ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ನ ಚೇಂಜ್ ಮಾಡಬೇಕಾಗಿದೆ, ಸಿನಿಮಾ ಮಾಡುವಂತ ಈಕ್ವೇಶನ್, ಬಜೆಟಿಂಗ್ ಈಕ್ವೇಶನ್ಸ್. ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸಬೇಕಾಗಿದೆ. ಇವಾಗ ಏನ್ ಮುಂಚೆ ರೆಮ್ಯುನರೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು. ಸೊ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ. ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಸರ್, ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆರ್ಟಿಸ್ಟ್ಗಳು ಕೈ ಜೋಡಿಸ್ಬೇಕಾಗಿದೆ ಸರ್. ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್, ಆಲ್ ಟೆಕ್ನಿಷಿಯನ್ಸ್ ಸರ್. ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ. ಎಲ್ಲಾರ್ದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು 0 ರೂಪೀಸ್ಗೆ ಕೆಲಸ ಮಾಡೋದಂತಲ್ಲ, ಅವ್ರಿಗೆ ಒಂದು ಬೇಸಿಕ್ ಒಂದು ರೆಮ್ಯುನರೇಷನ್ ಕೊಟ್ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತಹ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮ್ಯಾಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್. ಇನ್ನೊಂದು ಇಲ್ಲಿ ನನಗೆ ತುಂಬಾ ಈಸಿ ಆಯ್ತು ಆಕ್ಚುಲಿ. ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕಥೆನ ಫಸ್ಟ್ ಇಂದ ಇನ್ವಾಲ್ವ್ ಆಗಿದೆ, ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಮೇಲೆ ಮ್ಯೂಸಿಕ್ ಮಾಡಕ್ ತುಂಬಾ ಈಸಿ ಆಯ್ತು ನನಗೆ. ಸೊ ಈ ಸೀನ್ಗೆ ಏನ್ ನಾನು ಮ್ಯೂಸಿಕ್ ರೀರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು. ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಆಯ್ತು ಸರ್. ಇಲ್ಲ ನಾನು ಹೇಳಿದ ಫಾರ್ಮ್ಯಾಟ್ ನ ಇವಾಗಿಂದಾನೆ ಶುರು ಮಾಡಿದ್ದೀನಿ ಸರ್, ಈ ಸಿನಿಮಾ ಇಂದಾನೆ. ಅಂದ್ರೆ ಸರ್ ನಂಬಿಕೆ, ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು, ಫಸ್ಟ್ ಸ್ಟೆಪ್ ಅಲ್ವಾ ಸರ್. ಇವಾಗ ನಾನು ಒಬ್ಬ ನಾಯಕ ನಟ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ 100% ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಸರ್. ನೀವು ಮಾಡಿ ಲಾಭ ಬಂದಾಗ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳ್ತೀನಿ ಸರ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದೆ. ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದೆ. ಯಾಕಂದರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮ್ಯುನರೇಷನ್. ಯಾಕಂದರೆ ಸಿನಿಮಾದ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದೆ. ರೆಮ್ಯುನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ. ಬಟ್ ಈಗ ನಮ್ಮ ಚಂದನ್ರು ಹೇಳಿದಿರೋ ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ. ಲಾಭ ಬಂದರೆ ಎಲ್ಲರೂ ತೊಗೊಳ್ಳಿ, ಈಗ ಲಾಭ ಬಂದರೆ ಎಲ್ಲರೂ ಹಂಚ್ಕೊತೀನಿ ನಾನು. ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವ. ಯಾಕಂದರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ, ನಾವೇನೋ ಒಂದು ಮಾತಾಡ್ಕೊಂಡ್ವಿ, ಬಟ್ ಅವ್ರು ಒಂದೇ ಮಾತು ಹೇಳಿದ್ರು, ಬ್ರೋ ನೀವು ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ. ಯಾಕಂದರೆ OTT ಬಿಸ್ನೆಸ್ ಯಾವ ಇಲ್ದಿದ್ರಿಂದ ಆಯಿತು ನಾವು ಬಂದು ಥಿಯೇಟ್ರಿಗೆ ಬಂದು ಒಂದು OTTಯಲ್ಲಿ ಮಾಡೋಣ, ಮಾಡಿ ಅದು ಏನು ಬರ್ತೋ ಪ್ಲ್ಯಾನ್ ಮಾಡೋಣ, ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ, ನೀವು ಮಾಡಿ ಅಂದರೆ. ಈಗ ನಾನು ಅದೇ ಯಾಕೆಂದರೆ ಇವತ್ತು ಹಿಂಗಾಗಿದೆ ಅಂದರೆ 1 ರೂಪಾಯಿನೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು 1 ರೂಪಾಯಿ ತುಂಬ ಕಷ್ಟ ಇದೆ. ಯಾಕಂದರೆ ಈ ಕಡೆ ಥಿಯೇಟ್ರ್ ಯೋಫಕ್ಕೆ 35-40 ಲಕ್ಷ ಬೇಕು ಇವತ್ತು ಬರೀ ರಿಲೀಸ್ಗೆ ಹೋದರೆ. ಥಿಯೇಟ್ರ್ ಪ್ರಿಂಟು ಪಬ್ಲಿಸಿಟಿ ಇದೆಲ್ಲ ಹೆಂಗಾಗಿದೆ ಅಂತ 45 ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕಲ್ಲಿ ಇರುತ್ತೆ. ಈ ಥರ ಒಂದು ಪರಿಸ್ಥಿತಿ ಇದೆ. ಅದರ ನಂಗೆ ಈ ಥರ ಆರ್ಟಿಸ್ಟ್ಗಳಿದ್ದಾಗ ಈ ಥರ ಎಲ್ಲ ಸಪೋರ್ಟ್ ಇದ್ದಾಗ ಆಯಿತು ನೋಡೇ ಬಿಡೋಣ, ಅದು ಏನಾಗುತ್ತೆ ಒಂದು ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ. ಇನ್ನು ಸುಮಾರು ಸಿನಿಮಾಗಳು ಈ ಥರ ಬರ್ತವೆ. ಯಾಕಂದರೆ ಯಾರು ಸಪೋರ್ಟಾಗಿ ನಿಂತ್ಕೊಂಡ್ರೆ. ರೀಶೂಟ್ ಎಲ್ಲ ಮಾಡಿಲ್ಲ, ಎಕ್ಸ್ಟ್ರಾ ಶೂಟ್ಸ್. ಏನಂದರೆ ರೀಶೂಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಇವಾಗ ನಾವು ಕತೆ ಹೇಳುವಾಗ ಇನ್ನೂ ಏನೋ ಒಂದು ಪಾಯಿಂಟಲ್ಲಿ ಮಿಸ್ ಆಗ್ತಿದೆ. ಈಗ ಇಲ್ಲೇನೋ ಇದೇನು ಹಿಂಗೆ ಬಂತು, ಇದು ಯಾಕೆ ಹಿಂಗೆ ಆಯಿತು, ಇದಕ್ಕೆಲ್ಲ ಏನಂದರೆ ಕೆಲವು ಕಡೆ ಏನಂದರೆ ನಾವು ಅಬ್ರಾಪ್ಟಾಗಿ ಬಿಟ್ಬಿಡೋಣ, ಸ್ಟೋರಿ ಮಾಡುವಾಗ ಅಬ್ರಾಪ್ಟಾಗಿ ಜನ ಅರ್ಥ ಮಾಡ್ಕೊತಾರೆ ಬಿಟ್ಬಿಡೋಣ ಅಂತ ಬಂದಿದ್ದು. ಬಟ್ ನಮಗೆ ಸೆಂಟರ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಮಾಲ್ಸಲ್ಲಿ ಬರೋಂಥ ಆಡಿಯನ್ಸ್ ಮಾಡ್ಕೊಬೋದು. ಬಟ್ B ಆ್ಯಂಡ್ C ಸೆಂಟರ್ಸ್ಗೆ ಹೋಗ್ತೀವಿ ನಾವು. ಅಲ್ಲಿ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋ ಬರೋ ಸಿನಿಮಾ ಇದೇನೋ ಗೊತ್ತೇ ಇಲ್ಲ, ತಡ ಇಲ್ಲ ಬಿಡಲ್ಲ ಅನ್ನೋ ಇದು ಬರ್ಬೋದು ಬೇಡ, ನಾವು ಪರವಾಗಿಲ್ಲ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಲವು ಶಾರ್ಟ್ಸು ಸಣ್ಣ ಪುಟ್ಟ. ಹೌದು ಸರ್, ನನಗೆ ಅದು ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ಅವ್ರಿಗೆ ನಾನೊಂದು ಶಾರ್ಟ್ ಫಿಲಮ್ ಮಾಡಿದ್ದೆ, ಅದನ್ನು ಆ ಥರನೇ ಒಂದು ಜಾನರಲ್ಲಿ ಮಾಡಿದ್ದೆ. ಸೊ
ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗತ್ತೆ ಅನ್ನೋದಕ್ಕಿಂತ ಇನ್ನೊಂದೇನಂತ ಹೇಳಿದ್ರೆ ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ಥರದ್ದು ಒಂದು ಸಬ್ಜೆಕ್ಟ್ ತಗೊಂಡ್ರೆ ನಾನು ಆಡಿಯನ್ಸ್ನ ಗ್ರಿಪ್ಪಿಂಗ್ ಆಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೇ. ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು 5,000 ಕೊಡಿ ಅಂದರೆ ಕೊಡಲ್ಲ. ಯಾರಾದ್ರೂ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಕೋಟಿ ಹಾಕಿ 2 ಕೋಟಿ ಹಾಕಿ 10 ಕೋಟಿ ಹಾಕಿ ಅಂದರೆ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಸೊ ಈ ಥರದ್ದು ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾವು ಮಾಡುವಾಗ್ಲೂ ಆಡಿಯನ್ಸ್ಗೂ ಒಂದು ಗ್ರಿಪ್ಪಿಂಗ್ ಆಗಿ ಕೂರಿಸ್ಕೊಬೋದು ಅನ್ನೋದು ಒಂದು ಮಾಡಿದ್ದೀನಿ ಸರ್. ಸಸ್ಪೆನ್ಸ್ ಇಲ್ಲ ಅಂದ್ರೆ ನೋಡ್ತೀನಿ, ಅದು ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ಅದನ್ನ. ಸೊ ಆ ಥರ ಯಾಕಂದ್ರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಿದ್ದೆ, ಮ್ಯೂಸಿಕ್ ವಿಡಿಯೋಸ್. ಅದ್ರಲ್ಲಿ ಏನಂತ ಹೇಳಿ ಜೋರಾಗಿ ಸೌಂಡ್ ಹಾಕ್ತಾರೆ, ಕೊರಿಯೋಗ್ರಾಫರ್ ಹಿಂಗೆ ಡ್ಯಾನ್ಸ್ ಮಾಡಿ ಅಂತಾರೆ, ನಾವು ಡ್ಯಾನ್ಸ್ ಮಾಡ್ತೀವಿ, ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ, ಸಖತ್ತಾಗಿರುತ್ತೆ, ಅವೆಲ್ಲ ಮಜಾ ಮಾಡ್ಕೊಂಡ್ ಬರ್ತೀವಿ. ಸೊ ಆದ್ರೆ ಇಲ್ಲಿ ಸಿನಿಮಾದಲ್ಲಿ ಆಕ್ಷನ್ ಅಂತ ಅಂದ ತಕ್ಷಣ ಸೈಲೆನ್ಸ್, ಫಸ್ಟ್ ಸೈಲೆನ್ಸ್ ಅಂತಾರೆ, ಆಮೇಲೆ ಆಕ್ಷನ್ ಅಂತ ಹೇಳ್ತಾರೆ. ಆ ಸೈಲೆನ್ಸ್ ಅಲ್ಲಿ ಆಕ್ಟಿಂಗ್ ಮಾಡೋದು ಇದೆಯಲ್ಲ, ಸೊ ಅದು ಫಸ್ಟ್ ಒಂದ್ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಬಟ್ ಹೋಗ್ತಾ ಎವೆನ್ಚುಯಲಿ ನನಗೆ ಅದು ಗ್ರಿಪ್ ಸಿಕ್ತು. ಹೋಪ್ಫುಲಿ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ನಮ್ಮ ಡೈರೆಕ್ಟರ್ ಮತ್ತೆ ಕ್ರಿಯೇಟಿವ್ ಡೈರೆಕ್ಟರ್ ಇಬ್ರು ಚೆನ್ನಾಗಿ ಮಾಡ್ತಿದೀನಿ ಅಂತ ಹೇಳ್ತಾ ಇದ್ರು. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಒಂದ್ ಕ್ಯಾರೆಕ್ಟರ್ ಬರ್ಬೇಕು ಅಂದ್ರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದ್ರೆ ಕಂಡಿಡಿಯೋದೇ ಇಡೀ ಸಿನಿಮಾ ಆಕ್ಚುಲಿ. ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗೇ ಆಗಿತ್ತು ಸರ್, ಯಾರು ಅಂತ ರಿವೀಲ್ ಆಗ್ತಾರೆ. ಸರ್ ಇವಾಗ ಪ್ರಯತ್ನದಲ್ಲಿ ಫಸ್ಟ್ ನಾವು ಮಾಡಿದ್ದು ಡ್ಯಾಶ್ ಸಾಂಗ್, ಅದು ಚೆನ್ನಾಗಿ ಹಿಟ್ ಆಗಿದೆ. ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಆ ಥಿಯೇಟರ್ ಅಲ್ಲಿ ಆ ಎಫೆಕ್ಟ್ ನೋಡ್ಲಿಕ್ಕೆ ಬರ್ತಾರೆ. ಅದಾದ್ಮೇಲೆ ಈಗ ಸೂತ್ರಧಾರಿ ಸಾಂಗ್ ಟೈಟಲ್ ಸಾಂಗ್ ಕೂಡ ತುಂಬಾ ಸೌಂಡ್ ಮಾಡ್ತಾ ಇದೆ. ಸೊ ಇವೆರಡು ನಾವು ಇನ್ವಿಟೇಷನ್ ಅಂತ ಅನ್ಕೊಂಡಿದೀವಿ ಸರ್ ಇವಾಗ ಸದ್ಯಕ್ಕೆ. ಹಾಗೆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿ ಜನ ಥಿಯೇಟರ್ಗೆ ಬರ್ತಾರೆ ಅಂತ. ಅಲ್ಲ ಅದು ಸರ್ ಇದು ಐಡಿಯಾ ಚೆನ್ನಾಗಿದೆ ಸರ್, ಮೋಸ್ಟ್ಲಿ ಮಾಡ್ತೀನಿ ಐಡಿಯಾ ಚೆನ್ನಾಗಿದೆ. ಟಿಕೆಟ್ ಅಂದ್ರೆ ಬಂದ್ ಸಿನಿಮಾ ನೋಡಿ ಅಂತ ಒಂದು ಹಾಡ್ ಮಾಡಿ ಅಂತ ಹೇಳಿ. ಹೌದು ಸರ್, ಮಾಡ್ಬೋದು, ಒಳ್ಳೆ ಐಡಿಯಾ. ಬಸ್ ಪಾಸ್ ತರ ಸಿನಿಮಾ ಪಾಸ್. ಎಸ್ ಸರ್, ನಾನು ನಂಬಿದ್ದೀನಿ ನನ್ನ ಫಾಲೋವರ್ಸ್, ನನ್ನ ಫ್ಯಾನ್ಸ್ಗಳು ನನ್ನ ಕೈ ಹಿಡಿತಾರೆ. ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತು ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ದಾರೆ. ಈಗ ಮೊನ್ನೆ ಒಂದು ಕಾಂಟೆಸ್ಟ್ ರನ್ ಮಾಡಿದ್ವಿ, ಅದರಲ್ಲಿ ಒಂದು 10,000 ರೂಪಾಯಿ ಗಿಫ್ಟ್ ವೋಚರ್ ಇಟ್ಟಿದ್ವಿ. ಯಾರು ನಮ್ಮ ಟ್ರೈಲರ್ ಬಿಡುಗಡೆ ಮಾಡೋ ನಾಯಕ ನಟ ಗೆಸ್ ಮಾಡಿ ಅಂತ. ಅದ್ರಲ್ಲಿ ಸುಮಾರು ಜನ ಗೆಸ್ ಮಾಡಿ ಒಬ್ಬರು ವಿನ್ ಆಗಿದ್ದಾರೆ. ಅದು ಆಯ್ತು, ಅದು ಅವಾಗಲೇ ಕೊಡ್ತೀವಿ 2 ವರ್ಷದಲ್ಲಿ. ಈಗ ಇಂದುಶ್ರೀ ಅಂತ ಬಂದಿರ್ಬೇಕು, ಅಲ್ಲಿದ್ದಾರೆ ಅವ್ರ ಕೈಲಿ, ಚಂದನ್ ಶೆಟ್ಟಿ ಅವ್ರ ಕೈಲಿ ಅದನ್ನು ಗಿಫ್ಟ್ ವೋಚರ್ ಕೊಡಿಸ್ತಾ ಇದ್ದೀವಿ. ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ. ಹೀರೋನ ಇಲ್ಲ ಇನ್ನೊಬ್ರ, ಈ ತರದೊಂದು ನಿಮ್ಗೆ ನೋಡೋರ್ಗೆ ಆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ. ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲಾನು ಯೂಸ್ ಮಾಡಿರುವಂತ ಸಿನಿಮಾ. ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನುವಂತ ಕುತೂಹಲ ಅಂತೂ ಆಗುತ್ತೆ. ಡ್ಯೂಟಿ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಇನ್ನೊಂದು ಹೇಳ್ಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ, ಅವ್ರ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ರು, ಯಾಕಂದ್ರೆ ಮೀಟ್ ಆಗುವಾಗ ಬ್ರೋ ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ, ಈ ತರ ಸೀನ್ ಇಂಟೆನ್ಸ್ ಇದೆ,
ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು. ನನಗೆ ಅದು ಏನಂದರೆ ನೋಡಿ, ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರೋರು ಬರ್ದಿರೋರು ಬಂದರು, ನಾನು ಟ್ರೈನ್ ಮಾಡಿ, ಯಾಕಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು, ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ, ಅದನ್ನು ಟ್ರೈನಿಂಗ್ ಮಾಡಿಸಿ, ಅವ್ರಿಗೆ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು. ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಮಾಡ್ಬೋದು ಅಂತ. ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದೆ, ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ, ಫಸ್ಟ್ ಓಪನಿಂಗ್ ಡೇನೇ ಅದೇ ಇಟ್ಟೆ ನಾನು. ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮತ್ತು ನಾನು ತಬ್ಲಾನಣಿ ಅವ್ರಿಗೆ 3 ಜನ ಕಾಂಬಿನೇಷನ್ ಇದ್ದು ಆ ಸೀನ್ ಎತ್ಕೊಂಡಾಗಿಟ್ಟೆ. ಇವ್ರಿಗೆ ನಾನು ಹೇಳ್ದೆ, ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು, ಅಂದರೆ ನಾನು ಹಂಗೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹತ್ರ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಟ್ರೈನ್ ಮಾಡೋಣ, ಇದಕ್ಕೆ ಏನು ಬೇಕು ಗೊತ್ತಾಗುತ್ತೆ. ಯಾಕಂದರೆ ಇಡೀ ಸಿನಿಮಾದಲ್ಲ ಅದು ವೆರಿ ಇಂಪಾರ್ಟೆಂಟ್ ಸೀನ್ ಅದು. ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಆ ಶೂಟ್ ಇಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತೀವಿ ಎಲ್ಲ. ನಾನು ಅಂದರೆ ಈ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋರು. ಈಗ ಅಪೂರ್ವ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ಹೀರೋಯಿನ್ ಆಗಿ ಸುಮಾರು ಸಿನಿಮಾ ಮಾಡಿದ್ದಾರೆ. ಬಟ್ ಚಂದನ್ ಬ್ರೋ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಂಬ್ತಿರೋದು ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದು, ಫಸ್ಟ್ ಡೇ ಅಂದ್ಕೊಂಡಿದ್ದ ಶೆಡ್ಯೂಲು 5:05 ಮುಗಿದೋಯ್ತು. ನಾವು 6:06 ಪ್ಯಾಕಪ್ ಆಗಿದ್ದು, 1 ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕಪ್ ಆಯಿತು. ಅಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ. ನಾನು ಯಾಕಂದರೆ ಸಾಂಗ್ಸ್ ಅಲ್ಲಿ ನೋಡೋಕೆ ನಾನು ಹೇಳಿದ್ದೆ, ಬಟ್ ಇಲ್ಲಿ ಸ್ಕ್ರೀನಲ್ಲಿ ತುಂಬ ಇಷ್ಟಪಡಿದೆ. ಅಂದರೆ ಯಾರು ನೋಡಿದಾಗ ಹೊಸ ನಟ, ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು 10 ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡ್ತಾರೆ, ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನನ್ನ ಸಿನಿಮಾ. ಅವರಿಬ್ರು ಪ್ರಿಪ್ರೇಷನ್ ಹಂಗೆ ಇತ್ತು. ಲೈಕ್ ಒಂದು 2 ವಾರ ಮುಂಚೆನೇ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಬಿಡಿ, ಡೈಲಾಗ್ ಏನಿದೆ ಕಳಿಸ್ಬಿಡಿ, ನಾವು ಫಸ್ಟ್ ಪ್ರಿಪೇರ್ ಆಗ್ತೀವಿ, ಪ್ರಿಪೇರ್ ಆಗಿ ಆಮೇಲೆ ಸೆಟ್ಟಿಗೆ ಬರ್ತೀವಿ. ಸೊ ಅವರು ಅಷ್ಟು ಅವ್ರು ಮೇಡಮ್ ಆಲ್ರೆಡಿ 3-4 ಸಿನಿಮಾ ಮಾಡಿದ್ರು. ಸಾರು ಆಲ್ಬಮ್ಸ್ ಅವ್ರಿಗೇನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ, ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ, ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ. ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ್, ಆ ಒಂದು ಡೆಡಿಕೇಶನ್ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು. ಸರ್ ಇಲ್ಲ ಸರ್, ಅದು ಬರೋ ಕಾರಣ ಸಿನಿಮಾ ನೋಡಿ ಸರ್, ನನಗೆ ಸಿಕ್ಕಾಪಟ್ಟೆ ಅವಳಿ ಕೊಟ್ಟಿರ್ತಾರೆ ಸರ್, ನಂಗೆ ತಡ್ಕೊಳಕ್ ಆಗಲ್ಲ. ನನಗೆ ಒಂದು ಡೈಲಾಗ್ ಬೇಕು, ಅವ್ರು ಬರ್ದಿರ್ ಕಿಲ್ಲಲ್ಲ, ಅವ್ರು ಅಷ್ಟೆಲ್ಲ ಬರೆಯಲ್ಲ. ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದ್ರು ಬೇಕು ಸರ್, ಇಲ್ಲಿ ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅದೇನೋ ಇಲ್ಲ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಹಿಂಗೆ. ನಮ್ದು ಮೊನ್ನೆ ತಿರುಪತಿ ಹೋದ್ರು ನೋಡಿದ್ರಲ್ಲ, ಎಲ್ಲ ಮೆಟ್ಲತ್ಕೊಂಡು ಎಷ್ಟು ಜಾಲಿಯಾಗಿ. ಅಂದರೆ ಪ್ರತಿಯೊಂದು ಅಷ್ಟೇ, ಒಂದು ನಮ್ಮ ಟೀಮು ಅವತ್ತಿಂದ ಫಸ್ಟ್ ಡೇ ಇಂದ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಒಂದು ಫ್ಯಾಮಿಲಿ ಥರ ನಮ್ಮ ಇಡೀ ಚಿತ್ರ